ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸರ್ವಜ್ಞ ನಾಡು ವ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಗೈಸ್. ಬನ್ನಿ ನಾವು ಇವತ್ತೆಲ್ಲಿ ಹೋಗ್ತಾ ಇದ್ದೀವಿ, ಏನು ಪ್ಯಾಕ್ ಮಾಡ್ತಾ ಇದ್ದೀವಿ ಅಂತ ತೋರಿಸ್ತೀನಿ. ದೊಡ್ಡ ಬೆಡ್ ಇಟ್ಕೊಂಡು ಸಹಿತ ನೋಡಿ ಇಲ್ಲಿ ಕೆಳಗೆ ಕುತ್ಕೊಂಡು ಬಟ್ಟೆ ಮಡಚಿ ಬ್ಯಾಗ್ನ ಪ್ಯಾಕ್ ಮಾಡ್ತಿದ್ದಾಳೆ. ಎಲ್ಲಿಗೆ ಹೋಗ್ತಿದ್ದೀವಿ ಗೈಸ್? ಇವತ್ತು ನಾವು ನಮ್ಮ ಅಜ್ಜಿ ಊರಿಗೆ ಹೋಗ್ತಾ ಇದ್ದೀವಿ, ರಾಣಿಬೆನ್ನೂರು. ಅದಕ್ಕೆ ಗೈಸ್ ಬನ್ನಿ ಬಟ್ಟೆ ಮಾಡಿಸ್ತಾ ಇದ್ದೀನಿ. ಇವತ್ತು ನಾವು ನಮ್ಮ ಅಜ್ಜಿ ಊರಿಗೆ ಹೋಗ್ತಾ ಇದ್ದೀವಿ, ರಾಣಿಬೆನ್ನೂರು. ನೀವು ಆಗಲೇ ಕೇಳಿಸ್ಕೊಂಡಿರ್ಬೋದು ಇವತ್ತು ಯಾಕೆ ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ ಇವರು ಅಂತ. ಅದಕ್ಕೆ ರಾಣಿಬೆನ್ನೂರು ಹೋಗ್ತಾ ಇದ್ದೀವಿ, ಬಟ್ಟೆ ಮಾಡಿಸ್ತಾ ಇದ್ದೀವಿ. ಗೈಸ್ ಆ್ಯಕ್ಚುಲಿ ಅನ್ಬೇಕಂದ್ರೆ ನಾವು ಸ್ಯಾಟರ್ಡೆ ಹೋಗ್ಬೇಕಂತ ಪ್ಲ್ಯಾನಿಂಗ್ ಇತ್ತು. ಬಟ್ ಮಮ್ಮಿ ಏನಂದ್ರು ಮಂಡೇ ಹೋಗೋಣ ಅಂತಂದ್ರು. ಮಂಡೇನೂ ಪ್ಲ್ಯಾನ್ ಆಗಲಿಲ್ಲ. ಟ್ಯೂಸ್ಡೇ ನಿನ್ನೆ ಹೋಗಬೇಕು ಅಂತ ಇದ್ವಿ. ನಮ್ಮ ಆಂಟಿ ಅವ್ರು ಏನೋ ಪ್ರಾಬ್ಲಮ್ ಇದೆ ಅದಕ್ಕೆ ಅಂತ ಅಂದರು. ಅದಕ್ಕೆ ಇವತ್ತಾದರೂ ನೋಡೋಣ ಏನಾಗುತ್ತೆ ಅಂತಂದರೆ ಇಲ್ಲ ಇವತ್ತು ಹೋಗೋದೆ ಅಂತ. ನಿನ್ನೆ ಅಷ್ಟು ಚೆನ್ನಾಗಿ ಬಟ್ಟೆ ಮಡ್ಚಿಟ್ಟಿದ್ದೀವಿ ಗೈಸ್. ಪ್ಯಾಕಿಂಗ್ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಟ್ಟೆ ಮಡ್ಚಿ, ನಾನು ಸ್ಟ್ರಗ್ ಸಹಿತ ಎಷ್ಟು ಕ್ಲೀನಾಗಿ ಮಡ್ಚಿದ್ದೀನಿ. ಇವಳು ನಿನಗೆ ಸ್ಟ್ರಗ್ ಎದಕ್ಕೆ ಬೇಕಂತೇಳಿ ಇವಾಗೆಲ್ಲ ಹಳ್ಳಿ ಕುತ್ಕೊಂಡಿದ್ದಾಳೆ. ಮಡ್ಚಂದ್ರೆ ಮಡಿಸ್ತಿಲ್ಲ. ಬೇಸಿಗೆ ಕಾಲದಲ್ಲಿ ನೀವು ಏನಾದ್ರು ಹಾಕಂತೀರಾ ಸ್ಟ್ರಗ್? ಯಾಕೆ ಅವೆಲ್ಲ ಹಾಕಂತೀರಾ? ಇದು ವಿಂಟರ್ ಸೀಸನ್ ಅಲ್ಲಿ ಅಷ್ಟೇ ಹಾಕಂತೀರಾ ತಾನೇ ನೀವು? ಅಲ್ಲ ಸ್ಟ್ರಗ್ಗಿಗೂ ಜರ್ಕಿನಿಗೂ ಏನು ವ್ಯತ್ಯಾಸ ಐತೆ ಅದು ಆದ್ರೂ ಗೊತ್ತಾಯ್ತಾ? ಜರ್ಕಿನ್ ಟೈಪ್ ಇದೆ ಸ್ಟ್ರಗ್ ಅಂದರೆ. ಮತ್ತ ಥಂಡಿ ಎಲ್ಲ ಹಾಕಂತಾರದು. ಯಾರು ಅಂದಿದ್ದು ನಿನಗೆ ಥಂಡಿಯಲ್ಲಿ ಸ್ಟ್ರಗ್ ಹಾಕೋತಾರೆ ಅಂತೇಳಿ? ಇವಾಗಿನ ಕಾಲದಲ್ಲಿ ಜೀನ್ಸ್ ಕೋಟ್ ಹಾಕ್ತಾರೆ ಗೊತ್ತಾ? ಹಾಕ್ತಾರ. ಮತ್ತೆ ಅದು ಶಕ್ಯ ಅಲ್ವಾ? ಅದು ಶಕ್ಯ ಅಲ್ಲ, ಫ್ಯಾಷನ್ ಅದು. ಭಾಳ ಡೇಂಜರ್ ಇದ್ದಾಳೆ ಗೈಸ್. ಇವಳ ಜೊತೆ ಮಾತಾಡಬೇಕು ಅಂತಂದ್ರೆ ಆಗಲ್ಲ, ಸುಮ್ಮನೆ ಜಗಳ ಮಾಡ್ತಾಳೆ. ಇವಳು ಏನಂದ್ಲು, ನಾನು DDLG ಹಾಕ್ಕೊತೀನಿ ಇಲ್ಲಿಂದ, ಅಮ್ಮಗೆ ನೀನು ಕೇಳು. ನಾ ಕೇಳಿದರೆ ನೀನೇನು ಗೈಸ್ ಹೇಳಿದ್ರೆ ಒಂದು ಕೆಲಸ ಮಾಡಲ್ಲ, ಏನೂ ಇಲ್ಲ. ಎಷ್ಟು ಅಂದರು ಮತ್ತೆ ನಿನ್ನೆ ಅಲ್ಲ ಗೈಸ್, ಮೊನ್ನೆ ಏನಾಯಿತು ಅಂತಂದರೆ ಅಮ್ಮ ಹೋಗಿ ಕುಕ್ಕರ್ ತಗೋಬಬೇಕು ಅಂತ ಅಂದರು. ಇವಳೇನಂದ್ರು, ಇಲ್ಲ ಅಮ್ಮ ನಾನು ಊಟ ಮಾಡ್ತಿದ್ದೀನಿ ತಗೊಂಬರಲ್ಲ ಅಂದ್ಲು. ಅದಕ್ಕೆ ನಾವು ಅವಳಿಗೆ ಹೇಳಿದ ಕೆಲಸನೇ ನಾವು ಮಾಡಿಕೊಡ್ಬೇಕು. ಬಟ್ ನಮಗಿರೋ ಕೆಲಸ ಒಂದು ಮಾಡಿಕೊಡಲ್ಲ ಗೈಸ್. ಮಾಡಿಕೊಡ್ಲಿಲ್ಲ. ನಿನ್ನೆ ಏನಂದೆ ನಾನು, ಏನು ಕೆಲಸ ಮಾಡಿಯಾ ಹೇಳು ಇವತ್ತು ಅಂತ ಅಂದೆ. ಬರೀ ಒನ್ ಟೈಮ್ ಪಾತ್ರೆ ತೊಳೆದು ಪಾತ್ರೆ ಇಟ್ಟಿದ್ರೆ 2 ಸಲ ಎಣ್ಸಿದ್ದಾಳೆ. ಕಸ ಗೂಡಿಸಿ ಉದ್ದಿನ ಕಡ್ಡಿ ಹಚ್ಚಿದ್ರೆ ಮುಗಿತಂತಲ್ಲಿ ಕೆಲಸ. ನೋಡಿಲಿ ಇದನ್ನೆಲ್ಲ ಸೇರಿ ನಾ ಕೆಲಸ ಮಾಡೀನಿ ಅಂತ ಅಂದ್ಲಿ. ಇಷ್ಟು ಮಾಡಿದ್ದೆ ದೊಡ್ಡ ಮಾತೈತೆ ತಗೋ ನೀನು ಅಂತ ಅಂದೆ. ನನ್ನಷ್ಟು ಕೆಲಸ ಮಾಡಿಲ್ಲಲ್ಲ. ಇಲ್ಲ ನಿನಗಿಂತ ಜಾಸ್ತಿ ಕೆಲಸ ಮಾಡೀನಿ ನಾನು ಅಂತ ಅಂದ್ಲ. ಹೌದೇನೋ ಅಂತ ಅಂದೆ. ನಾವೇ ಸುಮ್ಮನಾಗ್ಬೇಕಾಯ್ತು. ಸುಮ್ಮನೆ ಆಗಲ್ಲ, ಸುಮ್ಮನೆ ಜಗಳ ಮಾಡ್ತಾರೆ ಅವ್ಳಿಗೆ ಏನಾದ್ರು. ಗೈಸ್ ಇವಾಗ ನೋಡಿ ಮತ್ತೆ ಜಗಳ ಮಾಡ್ತಿದ್ದಾಳೆ. ಏನಂತ, ನಾನೇ ಜಗಳ ಮಾಡಿದ್ದು, ನೀನೇ ತಾನೇ ಫಸ್ಟ್ ಜಗಳ ಮಾಡಿದ್ದು ಅಂತೇಳಿ. ಗೈಸ್ ಸುಮ್ಮನೆ ಗೈಸ್ ಜಗಳ. ಯಪ್ಪ ಅವಳಂತರೂ ಸುಮ್ಮನಾಗಲ್ಲ. ನಾವೇ ಒಂದು ಪಾಡಿಗೆ ನಾವು ಸುಮ್ಮನೆ ಆಗೋದೇ ಭಾರಿ ಬೆಸ್ಟ್ ಗೈಸ್. ಎಷ್ಟು ಹೇಳಿದ್ರು ಸುಮ್ಮನೆ ಕೂತ್ಕೊಳಲ್ಲ. ಎಷ್ಟು ಪಪ್ಪ ಏನಂತು, ಪಪ್ಪ ಬರೀ ಮೊಬೈಲ್ ನೋಡ್ತಾರೆ ಪಪ್ಪ. ನೀವು ಹೋದ್ಮೇಲೆ ಒಂದು ಚೂರು ಇಲ್ಲ ಅವಳಿಗೆ ಫೋನ್ ಕೊಟ್ಟಿಲ್ಲ ಕೇಳೋ ಅವಳಿಗೆ ಅಂತೇಳಿ ನನಗೆ ಜೋರು ಮಾಡ್ತಾಳೆ. ನಾನೇನು ಹೇಳಲ್ಲ ನೀನೇ ಹೇಳು ಅಂದ ತಕ್ಷಣ ನಾನು ಬರೋರ್ಗು ಫೋನ್ ಮುಟ್ಟಂಗಿಲ್ಲ ಅಂತ ಅವರು ಡ್ರಾಯಿಂಗ್ ಮಾಡ್ಬೇಕಂತ ಅಂತಿದ್ಲು ಗೈಸ್. ಅದಕ್ಕೆ ನೀ ಡ್ರಾಯಿಂಗ್ ಮಾಡ್ತೀಯ ತಗೋ, ಫೋನ್ ಬೇಡ, ಫೋನ್ ಇದಕ್ಕೆ ಯೂಸ್ ಇದೆ, ಸ್ಕ್ರೀನ್ಶಾಟ್ ತಗೋ ಅದನ್ನು ಡ್ರಾಯಿಂಗ್ ಮಾಡು ಅಂತಂದೆ. ಇಲ್ಲ ಫೋನಲ್ಲಿ ವಿಡಿಯೋ ಹಾಕಿದ್ದವಳು ಆಲ್ರೆಡಿ ವ್ಲಾಗ್ನ. ಯಾವುದಕ್ಕೆ ಆನ್ ಮಾಡಿಯಾ ವ್ಲಾಗ್ನ? ನಾನು ಫೋನ್ ನೋಡಬೇಡ ಅಂತ ಅಂದೆ ನಿನಗೆ ಅಂತ ಅಂದರೆ, ಇಲ್ಲ ಫೋನ್ ನೋಡಿದ್ರೆ ಏನಾದರೂ ಆಗುತ್ತಾ ಅಂತ ನಿನ್ನ ಪಡೆಗೆ ನೀನು ನೋಡ್ಕೊ ಅಂತ ಸುಮ್ಮನಾದೆ. ನಾನು ಏನು ಹೇಳಿಲ್ಲ ಅವಳಿಗೆ. ಪಪ್ಪ ಬಂದು ನನಗೆ ಗೊತ್ತಿದೆ ತಗೋ, ನಾನು ಹೇಳ್ತೀನಿ ಪಪ್ಪ ಬಂದ ಮೇಲೆ ಅಂತ ನಾನು ಅಂದೆ. ಅದಕ್ಕೆ ಹೇಳ್ಕೊ ಹೋಗೋ ಅಂದ್ರೆ ಪಪ್ಪಗೆ ಹೇಳಿದ ತಕ್ಷಣ ಆದರೂ ಮೊಬೈಲ್ ನೋಡೋದು ಬಿಡಲ್ಲ ಗೈಸ್. ಮೊಬೈಲ್ ಅಂತಂದರೆ ಅವಳಿಗೆ ಅಯ್ಯೋ ಗೈಸ್. ನಾನು ಇಲ್ಲಿ ಬೆಡ್ ಮೇಲೆ ಮಧ್ಯಾಹ್ನ ಊಟ ಆದ್ಮೇಲೆ ಮಲ್ಕೋಬೇಕಲ್ಲ, ಅವಾಗ ನಾನು ಮನೇಲಿ ಇರುತ್ತಲ್ಲ ಆ ಫೋನ್ ತೊಗೊಂಡು ನೋಡ್ತಿದ್ದೆ. ಇವಳು ಪಪ್ಪನ ಫೋನ್ ನೋಡ್ತಿದ್ಲು. ನನ್ನ ಕೈಯಲ್ಲಿದ್ದೆ ಪಪ್ಪನ ಫೋನಲ್ಲಿ ಏನೋ ಬಂದಿತ್ತು ಅಂತ ನಾನು ನೋಡ್ತಿದ್ದೆ. ಸ್ಕೂಲ್ ಬಗ್ಗೆ ಏನೋ ಅಂಬೇಡ್ಕರ್ ಜಯಂತಿ ಮಾಡಿದ್ದಕ್ಕೆ ಫೋಟೋ ಹಾಕಿದ್ರೆ ಅದು ನೋಡ್ತಿದ್ದೆ. ನಾನು ಇಟ್ಟಿದ್ದೀನಿ ಮೊಬೈಲ್, ಅದನ್ನು ತಗೊಂಡು ನೋಡೋಕತ್ಬಿಟ್ಲು. ಪಪ್ಪ ಬಯೋಕತ್ಬಿಡ್ತು, ಬರೀ ಫೋನ್ ನೋಡ್ತಿರ್ತಿಲ್ಲ ಹೊರಗೆ ಬರ್ರಿ ಅಂತೇಳಿ. ಅದು ಮತ್ತು ಇವಳು ಊಟ ಮಾಡಿದ್ದು. ಒಳಗೆ ಬಂದ ತಕ್ಷಣ ಹೊರಗೆ ಬಂದಿದ್ದಕ್ಕೆ ನನ್ನ ಮೇಲೆ ಅಷ್ಟು ಡೌಟ ನಿನಗೆ ನಾನು ಫೋನ್ ನೋಡ್ತಿದ್ದೀನಿ ಅಂತಂದ್ಲು. ಬ್ಯಾಡ ನೀನು ಹೊರಗೆ ಬಾ ಅಂದ ತಕ್ಷಣ ಸುಮ್ಮನೆ ಮಾತಾಡ್ಸೋದೇ ಬಿಡ್ತಾಳೆ ಗೈಸ್. ಕೆಲವೊಂದು ಟೈಮು ಮಾತಾಡ್ಸೋದು ಬಿಡ್ತಾಳೆ. ಬಟ್ ನಿನ್ನೆ ಸಾಯಂಕಾಲ ಸಾರಿ ಅಕ್ಕ ಇನ್ಮೇಲೆ ನಾನು ಮಾಡಲ್ಲ ಹೀಗೆ ಅಂತ ಅವಳೇ ಸಾರಿ ಕೇಳೋಕೆ ಬರ್ತಾಳೆ. ನನಗೆ ಏನು ತಂಗಿ ಅಂದಮೇಲೆ ಕ್ಷಮಿಸೋಕ್ಕೆ ಬೇಗ ಗೈಸ್. ಪದೇ ಅವಳು ಎಷ್ಟು ಸಲ ಜಗಳ ಮಾಡಿದ್ರು ನನ್ನ ತಂಗಿ ಅಂತ ನಾನು ಒಪ್ಕೊತೀನಿ ಅವಳ ಜೊತೆ. ಮತ್ತು ಅಷ್ಟು ಜಗಳ ಮಾಡಲ್ಲ ನಾನು. ಅಷ್ಟು ಜಗಳ ಮಾಡಿದ್ರು ಸಹಿತ ಮತ್ತು ನನ್ನ ಜೊತೆಗೆ ಒಂದಾಗ್ತಾಳಲ್ಲ, ಅದೇ ಒಂದು ಖುಷಿ ಗೈಸ್ ನನಗೆ. ನಮ್ಮ ಮೊಮ್ಮಗಳು ಶ್ರೇಯಾ ಗೈಸ್ ಸ್ವಲ್ಪ ಇನ್ನೇ ನೋಡಿ ಅಲ್ಲಿ ಇಲ್ಲಿ ಅಜ್ಜಿ ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ತಿದ್ದಾರೆ.
ಇವರು ಅಜ್ಜಿ, ಇವ್ರು ದೊಡ್ಡಮ್ಮ, ಇವರು ನಮ್ಮ ಅಕ್ಕ, ಇವರು ಮಮ್ಮಿ, ಅತ್ತಿಗೆ ಇವ್ರ ಮಮ್ಮಿ. ಅಮ್ಮ ಉಪ್ಪಿನಕಾಯಿ ಮಾಡತ್ತಾರ ನೋಡ್ರಿ, ನೀವು ಕಲ್ಕೊಳ್ರಿ. ಇವ್ರು ನಮ್ಮ ದೊಡ್ಡಮ್ಮ, ನಮ್ಮಮ್ಮನ ಅಕ್ಕ. ಇವರು ನಮ್ಮ ಗೌರಕ್ಕ ಸೂಪರಾಗಿ ಅಡುಗೆ ಮಾಡ್ತಾರ. ಒಂದ್ಸರಿ ತೋರಿಸ್ತೇನೆ. ಇವಳು ನನ್ನ ಸೊಸೆ. ಹಾಯ್ ಹೇಳಿ, ಈ ಕಡೆ ಬನ್ನಿ ನಂದು, ಈ ಕಡೆ ಬಾ, ಅಲ್ಲಿ ಬೆಳಕು ಕೊಡ್ತೈತಿ. ಹಾಯ್ ಹೇಳಿ ನಂದು. ಹಾಯ್ ನಮ್ಮ ಮೊಮ್ಮಗಳು ಶ್ರೇಯಾ. ಹಾಯ್ ಹೇಳಿ ಶ್ರೇಯ. ಶ್ರೇಯ ಹಾಯ್ ಹೇಳಿ, ಹಾಯ್ ಹೇಳಿ, ಹಾಯ್ 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 ಹೇಳಿ. ಇಸ್ಕೊಂತಿ? ಅಮ್ಮ ಶಾಂಡ್ಗಿ ಮಾಡಿದ್ದಾರೆ ನೋಡಿ. ಎಣ್ಣೆ ಒಗ್ಗರಣೆ ಆಮೇಲೆ ಕೊಡ್ತಾರ ಅವರು. ನಮ್ಮಮ್ಮ ಊರಿಗೆ ಬಂದ್ರೆ ಅವ್ರ ಅಕ್ಕ ತಂಗಿಯರಿಗೆ ಉಪ್ಪಿನಕಾಯಿ ಹಾಕಿದೆ, ಚಟ್ನಿ ಪುಡಿ ಮಾಡಿಕೊಟ್ಟೆ. ನಮಗೆ ಮಾತ್ರ ಏನು ಮಾಡಿಕೊಡಲ್ಲ ಗೈಸ್. ರಾಣೆಬೆನ್ನೂರಿಂದ ತಾಂಡಕ್ಕೆ ಬಂದಿದ್ದೇವೆ. ಉಪ್ಪಿನಕಾಯಿ ತಿನ್ನೋದು ನೋಡಿ ಇವಳು ಶ್ರೇಯಾ. ಹಾಯ್ ಹೇಳಿ ಶ್ರೇಯಾ. ಅಜ್ಜಿ ಬಾಯಿಲೆ ಏ ಕತ್ರ ಖಚ್ಚಿ ಶ್ರೇಯಾ, ಕತ್ರ ಖಚ್ಚಿ. ಹಾಂ ಶ್ರೇಯಾ ಇಲ್ಲಿ ಬಾಯಿಲೆ, ಇಲ್ಲಿ ಬಾಯಿಲೆ ಹೊರಗಡೆ ಎಲ್ಲ ನೆಲ ಒರೆಸಿ ಆಯಿತು. ಅಮ್ಮನ ಮನೆ ತಾಂಡ ಮನೆ ಇದು. ಇಲ್ಲಿ ಪುಟ್ಟದಾಗಿ ಒಂದು ರಂಗೋಲಿ ತೆಗೆದೆ ನಾನು. ಅದು ನಮ್ಮ ಫ್ರೆಂಡ್ ಅವ್ರ ಮನೆ, ಅಲ್ಲಿ ಕೂಡ ಒಂದು ಸಣ್ಣ ರಂಗೋಲಿ ಹಾಕಿದ್ದೇನೆ ನಾನು. ಇಲ್ಲಿ ಝೂಮ್ ಮಾಡಿ ತೋರಿಸ್ತೇನೆ ನೋಡಿ. ನೋಡಿ ಈ ರೀತಿ ಹಾಕಿದ್ದೇನೆ. ಅವ್ರ ಮನೆ ಹತ್ರ ಯಾಕೆ ಹಾಕಿರ್ತೇನೆ ಅಂತಂದ್ರೆ, ಅವರು ಇಲ್ಲಿರಲ್ಲ, ರಾಣೆಬೆನ್ನೂರಲ್ಲಿ ಇರ್ತಾರೆ ಆಂಟಿ. ಇಲ್ಲೇ ಹಬ್ಬಕ್ಕಂತ ಈ ಮನೆಗೆ ಬರ್ತಾರೆ ಅಷ್ಟೆ. ಉಳ್ದ ದಿನ ಎಲ್ಲ ಅಲ್ಲೇ ಇರ್ತಾರೆ ಅವರು. ಹಾಗಾಗಿ ಅಲ್ಲೊಂದು ರಂಗೋಲಿ ತೆಗಿತೇನೆ ನಾ ಬಂದಾಗ ಯಾವಾಗಲೂ. ಇಲ್ಲಿ ನನ್ನ ಮಕ್ಕಳು ಗೈಸ್, ನಿನ್ನೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಇವತ್ತು ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಇವರು ನಮ್ಮ ಮಮ್ಮಿ ಒಂದನೇ ತಂಗಿ ಮಗ, ನನ್ನ ಅಂಟಿ ಮಗ. ಇವನು ದೊಡ್ಡವನು, ನಮ್ಮ ಅಂಟಿ ಮಗನೇ. ಎರಡನೇ ಅಂಟಿ ಬಂದಿಲ್ಲ ಗೈಸ್ ಅವರು. ಇವ್ ನೋಡಿ ಗೋಲಿ. ಟೀ ಕುಡಿದ್ರಾ ಮೂವರು? ನೀ ಕುಡ್ದ ಟೀನ? ಗೈಸ್ ಇವನು ಭಾಳ ಇದ್ದಾನೆ. ಬ್ರೆಡ್ ಪ್ಯಾಕ್ನ ತೊಗೊಂಡು ಸುಮ್ಮನೆ ಅಡ್ಡಾಡ್ತಿದ್ದಾನೆ. ಬ್ರೆಡ್ ಪ್ಯಾಕೇ ಕೊಟ್ಟಿಲ್ಲ. ಅವ್ರ ಅಣ್ಣಗಷ್ಟೇ ಕೊಟ್ಟ, ಒಂದು ಬ್ರೆಡ್ ಪ್ಯಾಕ್ ಅಷ್ಟೇ ಕೊಟ್ಟ, ಉಳ್ದಿದ್ದು ಕೊಡಲೇ ಇಲ್ಲ, ಯಾರಿಗೂ ಕೊಡಲಿಲ್ಲ. ಹಾಯ್ ಹಾಯ್ ಅನ್ನ. ಹಾಯ್ ಗುಡ್ ಹಾಯ್ 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 ಗೋಲು ಹಾಯ್. ಅದೇಗತ್ತ ಎವಡಿಬೇಕು, ಈ ಕಡೆ ನೋಡು. ಎವಡಿಬೇಕು. ಹಾಯ್ ಕರೋತ್, ಹಾಯ್ ಗೈಸ್ ನೋಡ್ತಿಲ್ಲ ಗೈಸ್ ಅವನು. ಇವಳ್ದು ಸ್ವಲ್ಪ ಊರಿಗೆ ಬಂದಾಗಿಂದ ವಾಯ್ಸ್ ಔಟ್ ಆಗಿದೆ, ಧ್ವನಿ ಇಲ್ಲ ಗೈಸ್. ಅವಳದು ನೀರು ಚೇಂಜ್ ಆಗಿದೆ. ನೀರು ಚೇಂಜ್ ಆಗಿದೆ, ಒಂದೇ ದಿನಕ್ಕೆ ಅಲ್ಲೇ ವಾಯ್ಸ್ ಹೋಗೇ ಬಿಟ್ಟಿದೆ. ಇವನು ಸೇರ್ಕೊಂಡ್ರೆ ಬರೀ ಜಗಳನೇ. ಇವ್ರ ಜಗಳನೇ ನಿಲ್ಸಕ್ಕಾಗಲ್ಲ. ಇವನಿಗೆ ಹೇಳ್ತಿದ್ದೆ ನಾನು. ಏನಾಯ್ತು ಗೈಸ್? ಬನ್ನಿ ಅಮ್ಮ ಅವ್ರು ಏನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ. ಅಮ್ಮ ಪಾತ್ರೆ ತೊಳಿತಿರ್ಬೇಕು, ನಮ್ಮ ಅಂಟಿ ಅವ್ರು ಏನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ ನೋಡಿ ಗೈಸ್. ಇವನು ನಮ್ಮ ತಂಗಿ ಮಗ ಚಿಕ್ಕವನು. ಇವನಿಗೆ ಬಿಸ್ಕಿಟು ಚಾಕ್ಲೇಟು ನಾನು ಬ್ಯಾಗಲ್ಲಿ ಇಟ್ಟೇನೆ. ಈಗ ಒಂದು ತಿಂದಾನ, ಮತ್ತೊಂದು ಅಂತ ಹೇಳಿ ಬಂದಾನ. ಗೋಲು ಏನು ಮಾಡತ್ತಿ? ಏನು ಬೇಕು ನಿನಗೆ? ಚಕ್ಕಿ ಬೇಕಾ? ಆಯ್ತದ್ರ ಚಕ್ಕಿ.
ಹಾಂ ಜೋರಾಗಿ ಮಾತಾಡು ಹಾಯ್ ಅನ್ನ ಎಲ್ಲರಿಗೂ ಹಾಯ್ ಅನ್ನ ಚಿನಿ ಹಾಯ್ ಅನ್ನ ಇಲ್ಲಣ್ಣ ಹಾಯ್ ಅನ್ನ ಇಟ್ಕ ಹಾಯ್ಕ ಹಾಯ್ ಅನ್ಪು ಇಲ್ಲಡಿಲ್ಲ ಗೋಲು ಚಾಕಿ ಚಾಕುದ ಹಾಯ್ಕ ಹಾಯ್ 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 ಗೈಸ್ ಹೇಳಿಲಿ ಹೇಳಿಲಿ ಹಾಯ್ ಗೈಸ್ ಅನ್ನ ಹಾಯ್ಕ ಇಲ್ಲ ಇಲ್ಲಡಿ 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 ಎಷ್ಟು ಪ್ರಿಟಿ ಇದ ನೀನು ಹಾಂ ಹಾಯ್ಕ ಸ್ವಲ್ಪ ವೀಕ್ ಆಗಿಬಿಟ್ಟಾನ ಚೆನ್ನಾಗಿದ್ದ ಅವಾಗೆಲ್ಲ ಚಾಕ್ಲೇಟಿಗೆ ಬಂದನು ಕಳ್ಳ ಚಾಕ್ಲೇಟಿಗೆ ಈಗ ಒಂದು ಸ್ನಾನ ಆಯಿತು ನಮ್ದು ಇನ್ನೂ ನೆಲ ಒರ್ಸೋದಾಗಿಲ್ಲ ನೆಲ ಒಂದು ಒರೆಸಿದ್ರೆ ಮುಗೀತು ಕೆಲಸ ನಮ್ಮದು ಸ್ನಾನ ಮಾಡ್ಕೊಂಬರ್ಬೇಕು ನಾವೀಗ ನೋಡಿ ನಮ್ಮ ತಂಗಿ ಮಗ ಹೇಗಿದ್ದಾನೆ ಅಂತ ಕಮೆಂಟ್ ಮಾಡಿ ಹೇಳಿ ಎಲ್ಲರೂ ಗೈಸ್ ಚಾಕ್ಲೇಟ್ ಬೇಕಂತ ಚಾಕ್ಲೇಟ್ ಅವನು ಬಿಸ್ಕಿಟ್ ತಿಂದಾನ ಅವಾಗಿಂದ ಈಗ ಚಾಕ್ಲೇಟ್ ಬೇಕಂತ ಥ್ಯಾಂಕ್ ಯು ಹೇಳು ಥ್ಯಾಂಕ್ ಯು ಹೇಳು ಪಪ್ಪಿ ಕೊಡು ಎಲ್ಲರಿಗೂ ಒಂದು ಪಪ್ಪಿ ಕೊಡು ಪಪ್ಪಿ ಕೊಡು ಹೆಂಗೆ ಕೊಡಿಲ್ಲ ಇನ್ನೊಂದು ಕೊಡಿಲ್ಲ ಪಪ್ಪಿ ಕೊಡು ಎಲ್ಲರಿಗೂ ಬಾಯ್ ಮಾಡಿ ಎಲ್ಲರಿಗೂ ಬಾಯ್ ಮಾಡು ಬಾಯ್ ಹೇಳು ಎಲ್ಲರಿಗೂ ಚೆನ್ನಾಗೈತಾ ಚಾಕ್ಲೇಟ್ ಚೆನ್ನಾಗೈತಾ ಹಾಂ ಸೂಪರಾ ನೋಡ ನಾವು ಕೇಳಿದಕ್ಕೆಲ್ಲ ಹೆಂಗೆ ಆನ್ಸರ್ ಮಾಡ್ತಾನೆ ನೋಡಿ ಅವನು ಹೇಳಪ್ಪ ಚೆನ್ನಾಗೈತಾ ಚಾಕ್ಲೇಟ್ ಹೆಂಗೈತಿ ಹಾಂ ಇನ್ನು ಕ್ಲಿಯರಾಗಿ ಮಾತಾಡೋಕೆ ಬರಲ್ಲಲ್ಲ ಹಾಂ ಹ್ಞೂ ಅಷ್ಟೇ ಹೇಳ್ತಾನೆ ಅವನು ಬಿಡುಬೇಟೆ ಅವನಿಗೆ ಅವನು ಏನು ಮಾಡ್ತಾನೆ ನೋಡೋಣ ಗೋಲು ಪೂರ್ತಿ ತಿಂತಿದ್ದು ಗೋಲು ಪೂರ್ತಿ ತಿಂತೀಯ ಖಾಲಿ ಮಾಡ್ತಿದ್ದನ ಹಾಂ ಮಾಡು ಗೈಸ್ ಅಮ್ಮನ ಕಿಚನ್ ರೂಮ್ ಕ್ಲೀನ್ ಮಾಡಿದ್ದಾರೆ ತೋರಿಸ್ತೀನಿ ಬನ್ನಿ ಇಲ್ಲಿ ನೋಡಿ ನನ್ನ ತಮ್ಮ ಅವ್ರು ಚಾಕ್ಲೇಟ್ ಇಲ್ಲೇ ಇಟ್ಟಿದ್ದಾರೆ ಕವರ್ನ ಡಸ್ಟ್ಬಿನ್ಗೆ ಹಾಕಬೇಕು ಇದನ್ನಿಷ್ಟನ್ನು ಕ್ಲೀನಾಗಿ ಇಟ್ಟಿದ್ದಾರೆ ಅಮ್ಮ ಬಟ್ಟೆ ಒಗಿತಿದ್ದಾರೆ ಇವಳೆಲ್ಲ ಹೋಗ್ಬಿಟ್ಲು ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಬಾಯ್ ಗೈಸ್ ಸ್ವಲ್ಪ ವಾಯ್ಸ್ ಸ್ಟ್ರಕ್ ಆಗಿದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್